ಬಿಜೆಪಿ ಇನ್ನೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆನ ಮತ್ತೆ ಕೇಳ್ತಾ ಇದ್ದಾರೆ. ಎಫ್ಐಆರ್ ಆಗಿರೋ ಕಾರಣ ರಾಜೀನಾಮೆ ಕೊಡಲೇಬೇಕು. ದೇಶಾದ್ಯಂತ ನೀವು ತೆಗೆದು ನೋಡಿ, UP, ಬಿಹಾರ್, ಗುಜರಾತ್, ಆಂಧ್ರ, ಬೇರೆ ರಾಜ್ಯಗಳಲ್ಲಿ ಸುಮಾರು 250ಕ್ಕಿಂತ ಹೆಚ್ಚು ಜನ ರಾಜಕಾರಣಿಗಳ ಮೇಲೆ FIR ಆಗಿದೆ. ಶುಡ್ ವೆರಿಫೈ. ಅಲ್ಲಿ MP ಗಳು ಇದ್ದಾರೆ, ಮಿನಿಸ್ಟರ್ಸು ಇದ್ದಾರೆ, MLAಗಳು ಇದ್ದಾರೆ. FIR ಆದ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಎಲ್ಲಿದೆ? ವೇರ್ ದಿ ಲಾಸ್ಟ್ ಸೆಡ್ ಲೈಕ್ ದಿಸ್? ಸುಪ್ರೀಂ ಕೋರ್ಟು ಒಂದು ಹೇಳಿಕೆ ಕೊಟ್ಟಿದೆ. FIR ಆದ ತಕ್ಷಣ ಜೈಲಿಗೆ ಹೋದ ತಕ್ಷಣ ನಾವು ರಾಜೀನಾಮೆ ಕೊಡು ಅಂತ ಹೇಳೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ. ನನ್ ಅದರ್ ದೆನ್ ಸುಪ್ರೀಂ ಕೋರ್ಟ್. ಕೇಜ್ರಿವಾಲ್ ಕೇಸಲ್ಲಿ. ಸೊ ಈ ಥರ ಇದ್ದಾಗ ಕೋರ್ಟ್ ಹೇಳಿದ್ದೆ ಎನ್ಕ್ವೈರಿ ಮಾಡಿ ಅಂತೇಳಿ, ಲಾಸ್ಟ್ ಶುಡ್ ಟೇಕ್ ಇಟ್ ಓನ್ ಕೋರ್ಸ್. ವೈ ದೇ ಆರ್ ಪೊಲಿಟಿಸೈಸಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್? ಅವ್ರ ಕಡೆಯವರೇ ಬೇಲಲ್ಲಿದ್ದಾರೆ, FIR ಆಗಿದೆ, ಅವ್ರ ಕಡೆಯವರೇ ಇದ್ದಾರೆ. ಈಗ ಮೇಡಮ್ಗಾಯ್ತು ಮೊನ್ನೆ, ಅದು ಕೋರ್ಟ್ ಡೈರೆಕ್ಷನ್ ಮೇಲೆ ಅಲ್ವಾ? ಇಟ್ಸ್ ಎ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಇಂಡಿಯನ್ ಹಿಸ್ಟ್ರಿ. ಎಲೆಕ್ಷನ್ ಬಾಂಡ್ ಕಲೆಕ್ಷನ್ ಇದೆಯಲ್ಲ, ಮೊದಲೆಲ್ಲ ಟ್ರಾನ್ಸ್ಪರೆನ್ಸಿ ಇತ್ತು, ಕೊಡ್ತಾಯಿದ್ರು ಓಪನ್ ಆಗಿ, ಫಂಡ್ರಿಗೆ ಮಾಡ್ತಾಯಿದ್ರು. ಕಾನೂನಲ್ಲಿ ಅವಕಾಶ ಇದೆ. NDA ಸರ್ಕಾರ ಬಂದಮೇಲೆ, ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ, ಇವರು ನಮ್ಮ ಜೇಟ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಆದಮೇಲೆ, ಎಲೆಕ್ಷನ್ ಬಾಂಡನ್ನು ಕಾನ್ಫಿಡೆನ್ಸ್ ಇಟ್ಟು ಯಾರಿಗೂ ಗೊತ್ತಾಗ್ತಾರೆ ಫಂಡಿಂಗ್ ಮಾಡೋಕ್ಕೆ ಇದು ಮಾಡಿದರು. ಸುಮಾರು 8,000 ಕೋಟಿ ರೂಪಾಯಿನ BJPಗೆ ಕೊಟ್ಟಿದ್ದಾರೆ. ಯಾರ್ಯಾರು ಇನ್ಕಮ್ ಟ್ಯಾಕ್ಸು, ED, CBI ರೈಡ್ ಮಾಡಿದ್ದಾರೆ, ಅವರೇ ಕೊಟ್ಟಿದ್ದಾರೆ ತಗೊಂಡೋಗಿ. UPA ಗೌರ್ಮೆಂಟು ನಮ್ಮ ಆಡಳಿತ, ನಮ್ಮ ನಿರ್ಧಾರಗಳು, ನಮ್ಮ ಯೋಜನೆಗಳು ಪ್ರತಿಯೊಬ್ಬ ಪ್ರಜೆಗೂ ಪಾರದರ್ಶಕ ಗೊತ್ತಾಗಬೇಕು ಅಂತೇಳಿ RTI ಕಾನೂನು ಮಾಡ್ತು, ಕಾಯ್ದೆ ತಂತು. ರೈಟ್ ಟು ಇನ್ಫಾರ್ಮೇಷನ್ ಕಾಯ್ದೆ ತಂತು. ಈ ಕಾಯ್ದೆ ತಂದ ಮೇಲೆ ಭಾಳಷ್ಟು ವಿಷಯಗಳು ಸರ್ಕಾರದಿಂದ ಯಾರು ಗೊತ್ತಾಗದಿರೋ ಓಪನ್ ಆಗಿ ಎವ್ರಿಬಡಿ ಈಸ್ ಏಬಲ್ ಟು ನೋ ಎಸ್ ಸಿಟಿಸನ್ಸ್. ಅದು ಅನ್ಫಾರ್ಚುನೇಟು. ಯಾರ್ಯಾರಿಗೆ ಆ ಕಾಳಜಿ ಮತ್ತು ಬ್ಯಾಕ್ಗ್ರೌಂಡ್ ಇಲ್ಲ, ಅವರು ಕೂಡ ಸಮ್ಟೈಮ್ಸ್ ಈ ಕಾಯ್ದೆನ ಮಿಸ್ಯೂಸ್ ಮಾಡೋಕ್ಕೂ ಅವಕಾಶಗಳಿದ್ದಾವೆ. ಇದು ಒಂದು ಭಾಗ.